ಕರಾವಳಿ ಭಾಗದ ಕೆಲ ರೈತರು ಇವತ್ತಿಗೂ ಕೂಡ ಸುರಂಗದ ನೀರನ್ನ ಆಶ್ರಯಿಸಿರುವಂತಹದ್ದು ವಿಶೇಷದ ಸಂಗತಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಾಣಿಲದ ಜಾನ್ ಮಾಂತ್ಯರೋ ಎಂಬುವರು ಇಂತಹ 8 ಸುರಂಗವನ್ನು ಕೊರೆದು ಆಧುನಿಕ ಭಗೀರಥ ಅಂತ ಕರೆಸಿಕೊಂಡಿದ್ದಾರೆ. ಕಡುಬಡತನದ ಸಮಯದಲ್ಲಿ ಕೃಷಿಗೆ ಹಾಗೂ ಮನೆ ಖರ್ಚಿಗೆ ನೀರಿನ ಸಮಸ್ಯೆ ಎದುರಾದಾಗ ಜಾನ್ ಮಾಂತ್ಯರೋ ಅವರು ಸುರಂಗವನ್ನು ಕೊರೆಯಲಿಕ್ಕೆ ಶುರು ಮಾಡ್ತಾರೆ. ದಿನವಿಡೀ ಕೂಲಿ ಕೆಲಸಕ್ಕೆ ತೆರಳಿ ಸಂಜೆ ಮನೆಗೆ ಬಂದು 6 ಗಂಟೆಯ ನಂತರ ಸುರಂಗ ಕೊರೆಯುವ ಕಾರ್ಯಕ್ಕೆ ಮುಂದಾಗ್ತಿದ್ರು. ತಡರಾತ್ರಿ 12 ಗಂಟೆಯವರೆಗೂ ಕೂಡ ಸುರಂಗ ಕೊರೆಯುವ ಕಾಯಕದಲ್ಲಿ ತೊಡಗಿಕೊಳ್ತಾ ಇದ್ರು. ಇದರ ಫಲವೇ ಈಗಿರುವ ಸಮೃದ್ಧ ಜಲ. ಹೀಗೆ ಒಟ್ಟು 8 ಸುರಂಗವನ್ನು ಕೊರೆದಿದ್ದಾರೆ. 8ರಲ್ಲಿ ಸದ್ಯ 3 ಸುರಂಗದಲ್ಲಿ ಮನೆ ಹಾಗೂ ಕೃಷಿಗೆ ಬೇಕಾದಷ್ಟಂತಹ ನೀರು ಸಿಗ್ತಾ ಇದೆ. ಇದರಿಂದ ಸಂತಸಗೊಂಡಿದ್ದಾರೆ. ಸುರಂಗವನ್ನು ಕೊರೆದು ಗಂಗೆಯನ್ನು ಬೆಳೆಗೆ ಹರಿಸಿ ಸಮೃದ್ಧ ಖುಷಿ ಕಂಡುಕೊಳ್ಳುವಂತಹ ಕೆಲಸವನ್ನು ಈ ರೈತ ಮಾಡಿದ್ದಾರೆ. 2 ವರ್ಷ ಆಗಿದೆ. ಯಾರೆಲ್ಲ ಮಾಡಿದ್ದು ಇದು? ನಾನು ಒಬ್ಬನೇ. ಎಷ್ಟು ಉದ್ದ ಉಂಟು ಒಳಗೆ? 50 ಕೋಲು. 50 ಕೋಲು. 50 ಕೋಲು ಸುರಂಗ ತೆಗಿಲಿಕ್ಕೆ ಎಷ್ಟು ಸಮಯ? ನೀವು ಯಾವಾಗ ಮಾಡ್ತಿದ್ರಿ ಕೆಲಸ? ರಾತ್ರಿ 6 ಗಂಟೆಯಿಂದ 12 ಗಂಟೆವರೆಗೆ ಒಬ್ಬರೇ ಮಾಡ್ತಾ ಇದ್ರು? ಒಬ್ಬರೇ. ಅದು ಪಿಕ್ಕಸಲ್ಲಿ ತೆಗೆದು ಮಣ್ಣೆಲ್ಲ ಹೊರಗೆ ತಂದು ಹಾಕುದು ಹೇಗೆ? ಅದು ಬಟ್ಟಿಯಲ್ಲಿ ಎಳೆದು ತರುವುದು. ಅದು ಅಂದ್ರೆ ಒಬ್ಬರೇ ಮಾಡ್ತಿದ್ರೆ ಯಾರಾದ್ರೂ ಬೇರೆ? ಒಬ್ಬನೇ, ಯಾರು ಇಲ್ಲ. ಮನೆಯವರು ಯಾರಾದ್ರೂ ಬರ್ತಿದ್ರು? ಮನೆಯವರು, ಮಕ್ಕಳು ಬೆಳಿಗ್ಗೆ ಸಂಜೆ ಸಾಲ ಬಿಟ್ಟು ಸ್ವಲ್ಪ ಕೆಲಸ ಮಾಡ್ತಾರೆ ಬಂದು. ಅದೀಗ ಅದು ಎಷ್ಟು ಕೋಲು ಹೋಗುವ ಮಣ್ಣು ಜರಿದು ಬಿತ್ತು ಅಂತ ಹೇಳಿದ್ರಿ ನೀವು? ಅದು 50 ಕೋಲಿನ ಒಳಗೆ. ಅಲ್ಲಲ್ಲ, 20 ಕೋಲು ಆಗುವಾಗ ಮಣ್ಣು ಕುಸಿತ? ಅಲ್ಲ 30 ಕೋಲಿನ ಒಳಗೆ. ಒಳಗೆ